ನೀವು ಇವಳು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಣ್ಣ, ನಮ್ ಜೊತೆನೇ ಇರ್ತಾಳೆ. ಅದು ಹಾಗಲ್ಲಮ್ಮ. ಆಗ್ಲೇ ನೀವು ಮೆಡಿಕಲ್ ಶಾಪಲ್ಲಿ ಅಬಾರ್ಷನ್ ಆಗೋಂತ ಔಷಧಿ ತಗೊಂಡ್ರಿ. ಇವಳು ಅಬಾರ್ಷನ್ ಮಾತ್ರ ತಗೊಂಡ್ಲಾ? ಅವಳಿಗೆ ಯಾಕದು? ಯಾರೋ ಅವ್ರ ಮೊಮ್ಮಗಳಂತೆ, ಮದುವೆ ಆಗದೆ ತಾಯಿ ಆಗ್ತಿದ್ದಾಳೆ. ಅದಕ್ಕೆ ಮಗುನ ತೆಗಿಸ್ಬೇಕು ಅಂತ ಹೇಳಿ ಔಷಧಿ ತಗೊಂಡ್ರು. ಸಿಕ್ಕಾಕೊಂಡ್ಲು. ಓ ಅಯ್ಯೋ, ಇವಳಿಗೆ ಜಾನಕಿರಾಮ ಪಕ್ಕದಲ್ಲೇ ನಿಂತಿದ್ದಾನೆ ಅನ್ನೋದು ಗೊತ್ತಾಗಿಲ್ವಾ? ಏನ್ ಮಾಡೋದೀಗ? ಅಣ್ಣ ಹೇಳ್ತಾ ಇರೋದು ನಿಜನ ಲಕ್ಷ್ಮಿ? ನೀನ್ ಅದನ್ನ ಕೊಂಡ್ಕೊಂಡ್ಯಾ? ಅಯ್ಯೋ ಇಲ್ಲ ಅಮ್ಮವ್ರೆ, ಅವರು ಯಾರನ್ನೋ ನೋಡಿ ನಾನು ಅನ್ಕೊಂಡಿದ್ದಾರೆ. ಇಲ್ಲ, ನೀವೇ. ಇದೇ ಧ್ವನಿ, ಅದು ನೀವೇ. ಪ್ರಿಸ್ಕ್ರಿಪ್ಷನ್ ಇಲ್ದಿರ ಮಾತ್ರೆ ಕೊಡಲ್ಲ ಅಂದಿದ್ದಕ್ಕೆ ನಿಮ್ ಮೊಮ್ಮಗಳು ಮದುವೆ ಆಗದೆ ಬಸರಿ ಆಗ್ತಿದ್ದಾಳಂತ ಹೇಳಿ ಔಷಧಿ ತಗೊಂಡ್ರಿ. ಏಯ್, ಅಷ್ಟಕ್ಕೂ ನಿನಗೆ ಯಾರು ಇಲ್ವಲ್ಲ? ಮತ್ತೆ ಮೊಮ್ಮಗಳು ಎಲ್ಲಿಂದ ಬಂದ್ಲು? ನಾನು ಅದನ್ನೇ ಹೇಳ್ತಿದ್ದೀನಮ್ಮ. ನನ್ನವರು ಅಂತ ನನ್ಗೆ ಯಾರು ಇಲ್ಲ. ಇನ್ ನನ್ ಮೊಮ್ಮಗಳು ಎಲ್ಲಿಂದ ಬರ್ತಾಳೆ ಹೇಳಿ? ಅವಳು ತಾಯಿ ಹೇಗಾಗ್ತಾಳೆ? ಇವ್ರು ಯಾರನ್ನೋ ನೋಡಿ ನಾನು ಅನ್ಕೊಂಡಿದ್ದಾರೆ. ಇಲ್ಲಮ್ಮ, ನೀವೇ. ಇದೇ ಸೀರೆ, ಇದೇ ಧ್ವನಿ, ಖಂಡಿತವಾಗ್ಲೂ ನೀವೇ. ಇಲ್ಲ 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 ಅಣ್ಣವ್ರೆ, ಅದು ನಾನಲ್ಲ. ಹೇಯ್, ಏನದು? ಏನಿಲ್ಲ ಅಮ್ಮವ್ರೆ, ತೋರ್ಸು. ಏನಿಲ್ಲ. ಏನ್ ಬಚ್ಚಿಟ್ಕೊಂಡಿದ್ಯೆ? ತೋರ್ಸು. ಏಯ್, ನೀನಾ? ಚಂಚಲ. ಈಗ ಇವಳು ನಮ್ಮ ಹೆಸರನ್ನು ಹೇಳ್ಬಿಟ್ರೆ ಕಷ್ಟ. ಅಯ್ಯೋ ದೇವ್ರೆ, ಇವಳನ್ನ ಹೇಗಾದ್ರೂ ಮಾಡಿ ಆಚೆ ಹಾಕ್ಬೇಕು. ಆವತ್ತೇ ಇವಳ್ಗುನು ಇವಳು ಮಗಳಿಗೆ ಕೊಟ್ಟಂತ ಶಿಕ್ಷೆನೆ ಕೊಡ್ಬೇಕಾಗಿತ್ತು. ಬಿಟ್ಟು ತಪ್ಪು ಮಾಡ್ಬಿಟ್ವಿ. ಅಷ್ಟಕ್ಕೂ ಇಷ್ಟು ದಿನ ನಮ್ಮನೇಲೇ ಇದ್ರು ನಾವ್ ಯಾರು ಗುರ್ತು ಹಿಡಿಯೋಕ್ಕಾಗ್ಲಿಲ್ವಲ್ಲ? ನಿನ್ಗೆ ಎಷ್ಟು ಧೈರ್ಯ ಇದ್ರೆ ಈ ರೀತಿ ವೇಷ ಬದಲಾಯಿಸ್ಕೊಂಡು ನಮ್ಮನೆಗೆ ಬರ್ತೀಯಾ? ಸಿಕ್ಕಾಕೊಂಡ್ರೆ ಏನಾಗ್ಬೋದು ಅನ್ನೋ ಒಂದ್ ಸಣ್ಣ ಭಯನೂ ಇಲ್ವಾ? ಅಂದ್ರೆ ಈ ಮನೇಲೆ ಇವಳಿಗೆ ಧೈರ್ಯ ತುಂಬ್ತಾ ಇರೋರು ಯಾರೋ ಇದಾರೆ ಅನ್ಸುತ್ತೆ. ಅವತ್ ನೋಡಿದ್ರೆ ನನ್ ಜಾಗದಲ್ಲಿ ವೈಶಾಲಿನ ಕೂಡ್ಸಿ ನನ್ನ ಜೀವಂತವಾಗಿ ಹೂತ್ ಹಾಕಕ್ ನೋಡ್ದೆ. ಅದು ಸಾಧ್ಯ ಆಗ್ಲಿಲ್ಲ ಅಂದಿದ್ದಕ್ಕೆ ಈ ತರ ಮಾರ್ ವೇಷದಲ್ಲಿ ನಮ್ಮನೆಗೆ ಬಂದ್ಬಿಟ್ಟಿದ್ಯಾ? ಆ ಅಬಾರ್ಷನ್ ಮಾತ್ರೆಗಳು ಕೂಡ ನನ್ಗೋಸ್ಕರನೇ ತಗೊಂಡಿದ್ಯಾ ಅಲ್ವಾ? ಯಾರ್ ಸಹಾಯ ತಗೊಂಡು ಇಷ್ಟು ಧೈರ್ಯವಾಗಿ ಇಂಥ ಕೆಲಸ ಮಾಡ್ತಾ ಇದ್ಯಾ?
ನಿನ್ ಹಿಂದೆ ಯಾರಿದ್ದಾರೆ ಹೇಳು. ಆಗ ನಿನ್ ಮಗಳು, ಇವಾಗ ನೀನು. ಯಾರ್ದಾದ್ರೂ ಸಹಾಯ ಇಲ್ಲದೆ ಹೋದ್ರೆ ಇಷ್ಟೆಲ್ಲ ಧೈರ್ಯ ಮಾಡೋಕ್ಕಾಗಲ್ಲ. ಹೇಳು. ಹೌದು ಬಾವ, ಯಾರೋ ಇದ್ದಾರೆ. ಅವ್ರು ಯಾರು ಅಂತ ತಿಳ್ಕೋಬೇಕು. ಇವತ್ತು ಈ ಚಂಚಲ ಕತೆ ಮುಗಿದ್ರು ಕೂಡ ನಾಳೆ ಇನ್ನೊಬ್ರು ಬರ್ತಾರೆ. ಈ ಚಂಚಲ ಇಷ್ಟು ಈಸಿಯಾಗಿ ಸಿಗಾಕೋತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಮಗಳನ್ನ ನೋಡ್ಕೊಂಡು ಹೋಗಿ ಬಂದಿದ್ದ ಜಾನಕಿರಾಮ ಅದನ್ ಮಾಡೋದ್ ಬಿಟ್ಟು ಇವಳನ್ ಸಿಗಾಕ್ಸ್ದ. ನಮ್ಮಿಬ್ರನ್ನ ಹಾಕ್ಕೊಟ್ಟಿಲ್ಲ, ಅದಕ್ಕೆ ನೀನ್ ಖುಷಿ ಪಡು. ಅದು ನಿಜಾನೇ, ಆದ್ರೆ ಇಲ್ಲಿವರೆಗೂ ಏನೇ ಮಾಡಿಸ್ತಿದ್ರು ಚಂಚಲನ್ ಕೈಲೇ ಮಾಡಿಸ್ತಿದ್ವಿ. ಒಂದ್ ವೇಳೆ ಸಿಗಾಕೊಂಡ್ರೆ ಆ ಚಂಚಲ ಸಿಕ್ಕಾಕೋತಿದ್ಲು. ಆದ್ರೆ ಇವಾಗ ಏನೇ ಆದ್ರೂ ನಾವೇ ಮಾಡಬೇಕು. ಹೋಗ್ಲಿ ಮಾಡೋಣ ಅಂದ್ರು ವೈದೇಹಿನ ಜಾನಕಿರಾಮ ಅವನ್ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಕರ್ಕೊಂಡು ಹೋಗ್ಲಿ, 3 ದಿನ ಅಷ್ಟೇ ಅಲ್ವಾ? ಈ 3 ದಿನನೂ ಯಾಕೆ ವೇಸ್ಟ್ ಮಾಡೋದು ಅನ್ಕೊಂಡ್ರೆ ಇಲ್ಲಿ ಮಾಡ್ಬೇಕಾಗಿರೋದನ್ನೇ ಅಲ್ಲಿ ಮಾಡ್ಸೋಣ. ಇಲ್ಲೇ ಮಾಡಕ್ಕಾಗುತ್ತೋ ಇಲ್ವೋ ಅನ್ಕೊಂಡಿದ್ರೆ ಅಲ್ಲಿ ಮಾಡಕ್ಕಾಗುತ್ತಾ? ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ ವಾಲಿ.